ಐಫೋನ್ ಅಂತ ಇದೆಯಲ್ಲ ನೀವು. ನಮಸ್ಕಾರ, ಪರಿಚಯ ಮಾಡ್ಕೊಳ್ಳಿ. ನಮಸ್ಕಾರ ಗುರುಗಳೇ. ನಾನು ಪದ್ಮಶಾಸ್ತ್ರಿ ಅಂತ ಮೈಸೂರಿಂದ. ಊರು ನಮ್ಮನೆ ಫ್ಯಾಮಿಲಿ ಫಂಕ್ಷನ್ ಇತ್ತು, ಇವತ್ತೇ ಅಟೆಂಡ್ ಮಾಡಕ್ಕಾಯ್ತು, ಮಾಡಿದೀನಿ. ನಿಮಗೆ ಮೊದಲನೇದಾಗಿ ನಿಮ್ಗೂ ಅಲ್ಲಿ ಎಲ್ಲ ಕಂಡಕ್ಟ್ ಮಾಡೋ ಎಲ್ರಿಗೂ ಮಹಾಶಿವರಾತ್ರಿ ಶುಭಾಶಯಗಳು. ಮತ್ತೆ ತುಂಬಾ ಚೆನ್ನಾಗಿ ನನ್ಗೆ ಅರ್ಥ ಮಾಡಿಸ್ತೀರಾ, ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ನಾವು ಯೋಗಾಸನ ಮಾಡೋ 1 2 3 ಹೆಂಗೆ ಕೌಂಟ್ ಮಾಡ್ಕೊಂಡು ಹೋಗಿ ಎಲ್ಲ ಕಂಪ್ಲೀಟ್ ಸರ್. ಏನು ಅಂದ್ರೆ ಈಗ ಸಹಚರಾಹ ಪ್ರಾಣಾಹ ಹೇಳ್ತಿರಲ್ಲ, ಅದರಲ್ಲಿ ಅದನ್ನು ಒಂಚೂರು ಎಕ್ಸ್ಪ್ಲೈನ್ ಮಾಡಿ. ಅದರಲ್ಲಿ ಈಗ ಆತ್ಮನನ್ನು ಮತಿಯನ್ನು ಗಿರಿಜೆ ಮತ್ತೆ ಶಂಕರನಿಗೆ ಹೋಲಿಸಿ ಆಯ್ತು. ಅದೇ ತರ ಪ್ರಾಣಾಹನ ಸಹಚರ ಅಂದ್ರೆ ಶಿವಗಣಗಳು ಅಂತ ಆತರ ಹೋಲಿಸಬಹುದಾ? ಅದನ್ನು ಒಂಚೂರು ಎಕ್ಸ್ಪ್ಲೈನ್ ಮಾಡಿ. ಆಮೇಲೆ ಸದ್ಯಕ್ಕೆ ನಮ್ದು ಕಾಮ್ಯ ಪೂಜೆನೇನೆ. ಆ ರೀತಿ ಎಲ್ಲಿ ಈಶ್ವರನ ಮೃತ್ಯುಂಜಯ, ಕಾಯಲ ಭೈರವ, ವೀರಭದ್ರ ಅವನ ಸದ್ಯೋಜಾತ, ವಾಮದೇವ ಯಾವ್ದೇ ರೂಪದಲ್ಲಿ ಮಾಡಬಹುದಾ ಅಂತ ಅಷ್ಟು ಕ್ವಶನ್. ಸೊ ಮೊಟ್ಟ ಮೊದಲನೇದು ಆಗ್ಲೇ ನಾನು ಹೇಳಿದಾಗೆ ಸಹಚರಾಹ ಅಥವಾ ಪರಿಚರಾಹ ಅಂತಂದಾಗ ಶಿವನ ಒಂದು ಗಣಗಳು, ಯಕ್ಷ ಕಿನ್ನರ ಕಿಂಪುರುಷ ಇರಬಹುದು, ನಂದಿ ಭೃಂಗಿ ಇರಬಹುದು, ಅವರೇ ಹೇಳಿದಂತ ಕಾಲಭೈರವ ಇರಬಹುದು, ವೀರಭದ್ರ ಇರಬಹುದು. ಸೊ ಈ ಹಲವರು ಯಾರು ಅಂತಂದಾಗ ಶಿವನ ಕಾರ್ಯ ಅದನ್ನು ಜಗನ್ನಾಟಕವನ್ನ ಸುಸೂತ್ರವಾಗಿ ಮಾಡೋದಿಕ್ಕೆ ಇರುವಂತಹ ಕೆಲಸಗಾರರು ಅಂತಂದಾಗ ಪರಿಚರ್ಯರು, ಸ್ನೇಹಿತರು ಅಂತ. ಸೊ ಹಾಗಾಗಿ ಆ ದೃಷ್ಟಿಯಲ್ಲಿ ಅಂದ್ರೆ ಸಮಷ್ಟಿಯ ದೃಷ್ಟಿಯಲ್ಲಿ ಅದು. ಇನ್ನು ವ್ಯಷ್ಟಿ ನಾನು ಅಂತ ತಗೊಂಡಾಗ ನನ್ನ ಜೀವನದಲ್ಲಿ ಏನೋ ಆಯ್ತು ಪ್ರದೀಪ್ ಜಿ, ನನ್ನ ಜೀವನದಲ್ಲಿ ಮಾಡುವಂತಹ ಪ್ರತಿಯೊಂದು ಕರ್ಮಗಳಿಗೂ ಕೂಡ, ಪ್ರತಿಯೊಂದು ಅಚೀವ್ಮೆಂಟ್ಗಳಿಗೂ ಕೂಡ, ಪ್ರತಿಯೊಂದು ಯಶಸ್ಸಿಗೂ ಕೂಡ ಕಾರಣ ಯಾವುದು ಅಂದಾಗ ಈ ಪ್ರಾಣಶಕ್ತಿ ಇಲ್ಲದಿದ್ದರೆ ನಾನು ಏನನ್ನೂ ಮಾಡಕ್ಕಾಗಲ್ಲ. ನಾನು ಯೋಚನೆ ಮಾಡ್ಬೇಕು ಅಂತಿದ್ರು ಪ್ರಾಣಶಕ್ತಿ ಬೇಕು. ಪ್ರಾಣಶಕ್ತಿ ಅಂತಂದಾಗ ಅದು 5 ಭಾಗಗಳಾಗಿ ತೋರಿಸುತ್ತೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಅದೆಲ್ಲವೂ ಕೂಡ 5 ಫಿಸಿಯೋಲಾಜಿಕಲ್ ಅಂದ್ರೆ ದೇಹದಲ್ಲಿ ಒಳಗಾಗುವಂತಹ ಕ್ರಿಯೆಗಳು. ಉಸಿರಾಟ ಇರಬಹುದು, ಉಸಿರು ಬಿಡೋದಿರಬಹುದು, ಒಳಗೆ ಡೈಜೆಷನ್ ಇರಬಹುದು, ಎಕ್ಸ್ಕ್ರೀಷನ್ ಇರಬಹುದು, ಬ್ಲಡ್ ಸರ್ಕ್ಯುಲೇಷನ್ ಇರಬಹುದು. ಎಲ್ಲವೂ ಕೂಡ ಅಂದ್ರೆ ದೇಹ ಸುಸ್ಥಿತಿಯಲ್ಲಿ ಇರೋದಕ್ಕೆ, ದೇಹ ಎಲ್ಲ ಕಾರ್ಯಗಳನ್ನ ಮಾಡೋದಕ್ಕೆ ಬೇಕಾಗೋದು ಈ ಪ್ರಾಣಗಳು. ಸೊ ಹಾಗಾಗಿ ಅವು ನನ್ನ ಸಹಚರ, ಚೆನ್ನಾಗಿ ನನ್ನ ಸ್ನೇಹಿತರು ಅಂತ, ಅಥವಾ ನನಗೆ ಪರಿಚರ ಅಂದ್ರೆ ನನ್ನ ಕೆಲಸವನ್ನ ಮಾಡಕ್ಕೆ ಇರುವಂತಹ ಸೇವಕರು. ಸೊ ಆ ದೃಷ್ಟಿಯಲ್ಲಿ ವ್ಯಷ್ಟಿ ಸಮಷ್ಟಿ ನೀವು ಹೇಳಿದಂತೆ ಆ ದೃಷ್ಟಿಯಲ್ಲಿ ನಂದಿ ಭೃಂಗಿ ಈ ರೀತಿಯ ಕೆಲಸಗಳನ್ನ ಮಾಡೋದಕ್ಕೆ ಅಂತ ತಗೊಳ್ಬಹುದು. ಅಲ್ಲಿ ಹೇಗೆ ಒಂದೊಂದು ಶಿವಗಣಗಳು ನಾಶ ಅಂದ್ರೆ ನನಗೆ ಬೇಡದನ್ನ ತೆಗೆದು ಹಾಕೋದಕ್ಕೆ ಇನ್ನೊಂದು ಬೇಕಾಗಿದ್ದನ್ನ ಪೂರಕವಾಗಿರೋದಕ್ಕೆ ಬರುತ್ತೋ ಹಾಗೆ ನನ್ನನ್ನು ಉಪಯೋಗಿಸ್ಕೊಳ್ಬೇಕು ಅನ್ನುವಂಥದ್ದು ಇಲ್ಲಿ ಸಹಚರ ಅಥವಾ ಪರಿಚರ ಅನ್ನುವಂಥದ್ದು ಉದ್ದೇಶ. ಇನ್ನು ನೀವು ಹೇಳಿದ ಹಾಗೆ ವಾಮದೇವ ಇರಬಹುದು, ಅಘೋರ ಇರಬಹುದು, ಮೃತ್ಯುಂಜಯ ಇರಬಹುದು, ಇದೆಲ್ಲವೂ ಕೂಡ ಆ ತತ್ವದ ಬೇರೆ ಬೇರೆ ಹೆಸರುಗಳೇ. ನಾನು ಐ ಥಿಂಕ್ 2ನೇ ದಿನ ಪಶುಪತಿ ಅಂತ ಹೇಳಿದಾಗ ಇದನ್ನೇ ತಗೊಂಡಿದ್ದೆ. ವಾಮದೇವ, ಈಶಾನ, ರುದ್ರ, ಈ 5 ಮುಖಗಳು ವೇದದಲ್ಲಿ ಬರುವಂಥದ್ದು. ಅಷ್ಟಲ್ಲದೆ ಅರ್ಧನಾರೀಶ್ವರ, ಮೃತ್ಯುಂಜಯ, ಆದಿಯೋಗಿ ಯಾವ ದೃಷ್ಟಿಯಲ್ಲೂ ಮಾಡಬಹುದು. ಆದ್ರೆ ತಮಗ್ ತಿಳಿಬೇಕಾರದು ಹೆಸರು ಯಾವ್ದಾರು ಇರ್ಲಿ, ದೃಷ್ಟಿ ಯಾವ್ದಾರು ಇರ್ಲಿ, ನಮ್ಮ ಒಂದು ವಿಶಾಲ ದೃಷ್ಟಿ ಹೇಳ್ಬೇಕಂದ್ರೆ ಪರಬ್ರಹ್ಮ ವಸ್ತುವೆ. ಆ ಪರಬ್ರಹ್ಮ ವಸ್ತುವೆ ಆತ್ಮಾತ್ಮ, ನನ್ನ ಸ್ವರೂಪವಾದ ಈ ದೃಷ್ಟಿಯಲ್ಲಿ ಇಟ್ಕೊಂಡು ಯಾವ್ದು ಬೇಕಾದ್ರೂ ಮಾಡಬೇಕು. ನಮಸ್ಕಾರ. ನಮಸ್ತೆ ಗುರುಗಳೇ, ಚೈತನ್ಯ ಅಂತ ಬ್ಯಾಂಗ್ಳೂರಿಂದ. ಈ ಶಿವರಾತ್ರಿಯ ಸುಸಂದರ್ಭದಲ್ಲಿ ಈ ಸುಂದರವಾದ ಪ್ರವಚನ ಮಾಲಿಕೆಯ ಮುಖಾಂತರ ಉಪವಾಸ ಹಾಗೂ ಜಾಗರಣೆಯ ಜಾಗೃತಿ ನಮ್ಮೆಲ್ಲರಿಗೂ ಮೂಡಿಸಿದ್ದಕ್ಕಾಗಿ ಧನ್ಯವಾದಗಳು. ನಂದು ಆಚಮನಿಯಂ ಅಂತ ಕೇಳಿದ್ದೆ. ಇವಾಗ ಒಂದೊಂದು ಪೂಜಾ ವಿಧಾನದಲ್ಲಿ ಒಂದೊಂದು ಕ್ರಿಯೆ ಆದ್ಮೇಲೆ ಆಚಮನಿಯಂ ಸಮರ್ಪಯಾಮಿ, ಧೂಪಾನಂತರ ಮತ್ತೆ ಆಚಮನಿಯಂ ಸಮರ್ಪಯಾಮಿ, ಉತ್ತರ ನೀರಾಜನಾನಂತರ, ಅವಾಗ ಆಚಮನೀಯ ಅಂದ್ರೆ ಏನ್ ಅರ್ಥ ಬರುತ್ತೆ? ಪೂಜಾ ಪದ್ಧತಿಲಿ ಆಚಮನ ಅಂದ್ರೆ ಒಂದು ಉದ್ಧರಣೆಯಲ್ಲಿ ನೀರು ಬಿಡೋದು. ಬೇಸಿಕಲಿ ಆಚಮನ ಪದದ ಅರ್ಥನೇ ಟು ಸಿಪ್ ಅನ್ನುವಂಥದ್ದು, ಅಂದ್ರೆ ಒಂದು ರೀತಿಯಲ್ಲಿ ಒಂದು ಸೇವನೆ ಅನ್ನುವಂಥದ್ದು, ನೀರಿನ ಸೇವನೆ ಅಂತ. ಸೊ ಅದು ಒಂದು ಪ್ಯೂರಿಫಿಕೇಶನ್. ಆಚಮನ ಏನು ಅಂತಂದ್ರೆ ಒಂದು ಶುದ್ಧೀಕರಣ. ನಾವು ಕೈಗೆ ಹಾಕೊಳ್ಳೋದೇ ಆಗ್ಲಿ ಅಥವಾ ಬಾಯಿಗೆ ಹಾಕೊಳ್ಳೋದೇ ಆಗ್ಲಿ, ನಾವೀಗ ಧೂಪ ಮಾಡಿದಾಗ, ದೀಪ ಮಾಡಿದಾಗ ಕೈಗೆ ಆಗಿರುತ್ತೆ ಆಚಮನ. ಅದು ಬಿಟ್ಟು ಅವನಿಗೆ ಮಾಡಿದಾಗ ಅದ್ರ ಸುತ್ತಮುತ್ತ ಇರುತ್ತೆ. ಬಟ್ ಬೇಸಿಕಲಿ ಆಚಮನ ಅಂತಂದಾಗ ತ್ರಿಕರಣ ಶುದ್ಧಿಗಾಗಿ. ಸೊ ಯಾಕೆ ಆಚಮನ ಮಾಡ್ತಾರೆ? ಟು ಪ್ಯೂರಿಫೈ. ಅದು 1 ಕರಣ ಇರ್ಬೋದು, 3 ಕರಣಗಳಿರ್ಬೋದು. ಆ ದೃಷ್ಟಿಯಲ್ಲಿ ಆ ಸಂದರ್ಭದಲ್ಲಿ ಪೂಜಾ ಪದ್ಧತಿಯಲ್ಲಿ ಉಪಯೋಗಿಸ್ತಾರೆ. ಸೊ ಆಚಮನ ಅಂದ್ರೆ ಇಟ್ಸ್ ಅ ಪ್ಯೂರಿಫಿಕೇಟರಿ ಪ್ರಾಸೆಸ್. ಆಮೇಲೆ ಈಗ ಹಿರಿಯರು ನಡ್ಸ್ಕೊಂಡ್ ಬಂದಿರ್ತಾರಲ್ವ, ಅಂದ್ರೆ ಈಗ ಎಷ್ಟೊಂದು ಮೂರ್ತಿಗಳೆಲ್ಲ ಇಟ್ಬಿಟ್ಟಿದ್ದಾರೆ ನಮ್ಮ ಮನೇಲಿ, ಬೆಳ್ಳಿ ಮೂರ್ತಿಗಳು.
ನಾವು ಸಂಕಲ್ಪ ಮಾಡುವಾಗ ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಹೇಳ್ಕೊಳ್ತೀವಿ. ಬಟ್ ಎಲ್ಲಾ ಹೆಸರು ಹೇಳ್ಬೇಕಾ ಸಂಕಲ್ಪದಲ್ಲಿ? ಪರಮೇಶ್ವರ ಅಂತಂದ್ರೆ ಏನು ಅಂದ್ರೆ, ಪರಮೇಶ್ವರ ಅಂದ್ರೆ ಈ ಶಿವ ಅಂತಲ್ಲ, ಅಂದ್ರೆ ನಿಜವಾದ ಪರಬ್ರಹ್ಮ ವಸ್ತುವನ್ನ ಪರಮೇಶ್ವರ. ವಿಷ್ಣುವು ಪರಮೇಶ್ವರನೇ, ಗಣೇಶನೂ ಪರಮೇಶ್ವರನೇ. ಪರಮೇಶ್ವರ ಅಂದ್ರೆ ಭಗವಂತ ಅಂತ. ಈಗ ಉದಾಹರಣೆಗೆ ಹೇಗೆ ಅಂತಂದ್ರೆ, ನೀವು ಮೋದಿ ಹತ್ರ ಮಾತಾಡಿ ಮೋದಿಯಿಂದ ಗ್ರಾಂಟ್ ನೀವು ತಗೊಂಡ್ರಿ ಅಂದ್ರೆ, ನೀವು ನಿತಿನ್ ಗಡ್ಕರಿ ಹತ್ರ ಹೋಗ್ಬೇಕು, ನೀವು ರಾಜನಾಥ್ ಸಿಂಗ್ ಹತ್ರ ಹೋಗ್ಬೇಕು ಅಂತ ಏನಾರು ಇದೆಯಾ? ಪ್ರೈಮ್ ಮಿನಿಸ್ಟರ್ ಹತ್ರ ಇಂದ ಬಂದ ಮೇಲೆ ಎಲ್ಲವೂ ಆದ ಹಾಗೆ. ಸೊ ಪರಮೇಶ್ವರ ಅಂತಂದ್ಮೇಲೆ ಆ ಪರಬ್ರಹ್ಮ ತತ್ವಕ್ಕೆ ನೀವು ಪ್ರೀತ್ಯರ್ಥಂ ಅಂದ್ರೆ ಬರುತ್ತೆ. ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್, ಭಾಗವತದ ಮಾತು. ಆ ಪರಮಾತ್ಮ ಒಬ್ಬ ತುಷ್ಟಿ ಆದ್ರೆ ಬೇರೆ ಎಲ್ಲವೂ ತುಷ್ಟಿ ಆದಂತೆ, ಸಂತುಷ್ಟ ಅವನಾದ್ರೆ ಇನ್ನೆಲ್ಲವೂ ಆದಂತೆ. ಸೊ ಹಾಗೆ ಇದನ್ನ ಹೇಳೋದಕ್ಕೇನೆ ನಮಗ್ ಗೊತ್ತಿರೋ ಹಾಗೆ ದ್ರೌಪದಿ ವನವಾಸದಲ್ಲಿದ್ದಾಗ ಕೃಷ್ಣ ಬಂದ್ಬಿಟ್ಟು ಅಕ್ಷಯ ಪ್ರದಾನ ಮಾಡ್ತಾರಲ್ಲ, ಆಹಾರದ ಪ್ರದಾನ. ಸೊ ಅದು ಕೃಷ್ಣ ಒಂದು ಅಗಳು ತಿಂದು ಅಂತ ಒಂದು ಸರಿ ತೆಗೆದಾಗ ಅಲ್ಲಿದ್ದಂತ ಎಲ್ಲರದು ತೆಗೆದ್ರಂತೆ. ಸೊ ಹಾಗೆ ನೀವು ಪರಮೇಶ್ವರ ಪ್ರೀತ್ಯರ್ಥ ಪರಮಾತ್ಮ ತತ್ವ, ಅದರ ಒಳಗೆ ಎಲ್ಲವೂ ಸೇರುತ್ತೆ. ಸೊ ಏನು ಎಲ್ಲವೂ ಒಂದು ಪರಮೇಶ್ವರ ಪ್ರೀತ್ಯರ್ಥ ಅಂದ್ರೆ ಪರಮೇಶ್ವರ ಪರಮಾತ್ಮ ಮುಗೀತು. ಬೇರೆದನ್ನ ಸೇರಿಸ್ಕೋಬಹುದು, ಕುಲದೇವತಾ ಪ್ರೀತ್ಯರ್ಥಂ ಅಂತ ಸೇರಿಸ್ಕೊಳ್ಬಹುದು. ಒಂದನ್ನು ಹೇಳಿ ಭಾವನೆ ಅದಿದ್ರೆ ನಮ್ ತಂದೆಯವರು ಹಾಗೆ ಹೇಳಿ ಹೇಳಿ ಅಭ್ಯಾಸ. ಪರ್ಫೆಕ್ಟ್ ಇದೆ, ಪರ್ಫೆಕ್ಟ್ ಇದೆ, ಸರಿ, ತಪ್ಪೇನಿಲ್ಲ, ಸರಿ ಇದೆ, ತಪ್ಪೇನಿಲ್ಲ, ಅಲ್ಲ ಸರಿನೇ ಇದೆ. ಸರಿ ಸರಿ. ಪ್ರಮೋದ್ಜಿ ಯೂಟ್ಯೂಬ್ ಅಲ್ಲಿ ಇಬ್ಬರು ಪ್ರಶ್ನೆ ಕೇಳಿದ್ದಾರೆ. ಮೊದಲನೇದಾಗಿ ತುಂಬಾ ಚಿಕ್ಕ ಪ್ರಶ್ನೆ, ನಾವು ಸ್ನಾನಕ್ಕೆ ಮುಂಚೆ ಈ ಒಂದು ಸ್ತೋತ್ರಗಳನ್ನ ಯಾವುದೇ ಒಂದು ಸ್ತೋತ್ರಗಳನ್ನ ಹೇಳ್ಕೋಬಹುದಾ ಬೇಡವಾ ಅಂತ ಒಂದು ಹೇಳ್ಬಿಡ್ತೀನಿ, ಇದಕ್ಕೆ ಉತ್ತರ ಕೊಟ್ಬಿಡ್ತೀನಿ. ಸ್ನಾನಕ್ಕೆ ಮುಂಚೆ ಸ್ತೋತ್ರಗಳನ್ನ ಹೇಳ್ಬೋದಾ? ಖಂಡಿತ ಹೇಳ್ಬಹುದು. ಸ್ನಾನಕ್ಕೆ ಮುಂಚೆ ಮಾನಸ ಪೂಜೆ ಮಾಡ್ಬೋದಾ? ಮಾಡಬಹುದು. ಸ್ನಾನಕ್ಕೆ ಮುಂಚೆ ಬಾಹ್ಯ ಪೂಜೆಯನ್ನು ಮಾಡ್ಬೋದಾ? ಬೇಕಿಲ್ಲ ಅಂತ ಅನ್ಸುತ್ತೆ. ಸೊ ನೀವು ಬಾಹ್ಯ ಪೂಜೆಯ ನಂತರ ಮಾನಸ ಪೂಜೆಯನ್ನ ಮಾಡ್ತಾ ಇದ್ರೆ ಹೇಗಿದ್ರು ಅದು ಸ್ನಾನದ ನಂತರವೇ ಆಗತ್ತೆ. ಆದ್ರೆ ಮಾನಸ ಪೂಜೆ ನೀವು ಬೆಡ್ ಪೇಷಂಟ್ ಆಗಿ ನೀವು ಸ್ನಾನವೇ ಮಾಡಕ್ಕಾಗ್ದಲೇ ಇರುವಂತಹ 4-5 ದಿನ ಇದ್ರು ಕೂಡ ಬೆಡ್ ಮೇಲೆ ಮಲಗೂ ಕೂಡ ಮಾನಸ ಪೂಜೆ ಮಾಡಬಹುದು. ಸೊ ಯಾವುದೇ ತೊಂದರೆ ಇಲ್ಲ. ನಾನು ಆಗ್ಲೇ ಹೇಳಿದ ಹಾಗೆ ಜಪ, ಸ್ತೋತ್ರ, ಮಾನಸ ಪೂಜೆ, ಧ್ಯಾನ ಇದಕ್ಕೆ ಯಾವ ಕಟ್ಟುನಿಟ್ಟು ಇಲ್ಲ, ಯಾವ ನಿಯಮವೂ ಇಲ್ಲ. ನಿಮ್ಮ ಮನಸ್ಸೋ ಇಚ್ಛೆ, ನಿಮ್ಮ ಮನಸ್ಸು ಕೇಂದ್ರಿತವಾಗೋದಕ್ಕೆ ಯಾವಾಗ ಯಾವ ರೀತಿಯಲ್ಲಿ ಬೇಕಾದ್ರೂ ಮಾಡಬಹುದು. ಪೂಜಾ ಪದ್ಧತಿಯಲ್ಲಿ ಬರುವಂತಹ ಕೆಲವು ಸಂಶಯಗಳನ್ನ ಹೆಚ್ಚು ಪೂಜಾ ಪದ್ಧತಿಯನ್ನು ತಿಳಿದವ್ರ ಕೇಳಿ ಕೇಳ್ಬೋದು, ಒಳ್ಳೇದು. ಹಾಗೆ ಇನ್ನೊಬ್ರು ಕೇಳ್ತಾರೆ, ಅವರು ಈ ಒಂದು ನಾವು ಏನ್ ಅಪರಿಗ್ರಹ ಅಂತ ಮಾಡ್ತೀವಲ್ಲ ಅದನ್ನ ಬೇರೆಯವ್ರಿಗೆ ಅಫೆಂಡ್ ಮಾಡ್ದಲೇ ಮಾಡಬಹುದಾ, ಹೇಗೆ ಮಾಡಬಹುದು ಅಂತ? ಯಾವುದೇ ಪ್ರಿನ್ಸಿಪಲ್ ಆದ್ರೂ ಹೇಗಾಗತ್ತೆ ಅಂದ್ರೆ, ಒಂದೊಂದ್ಸರಿ ಪ್ರಿನ್ಸಿಪಲ್ ನಾವು ಸ್ಟ್ರಾಂಗ್ ಆಗಿ ಇಟ್ಕೊಂಡ್ರೆ ಬೇರೆಯವ್ರಿಗೆ ಒಬ್ಬೊಬ್ರಿಗೆ ಹರ್ಟ್ ಆಗ್ಬಹುದು. ಬಟ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ, ಈಗ ಸತ್ಯ, ಹರಿಶ್ಚಂದ್ರ ಸತ್ಯವನ್ನ ಹಿಡಿತೀನಿ ಅಂತ ಹೇಳ್ದ. ಅವನಿಗೂ ಹೇಳಿದ್ರೆ ಇವ್ ನಿನ್ ಸತ್ಯ ಫಾಲೋ ಮಾಡು, ಬೇರೆಯವ್ರಿಗೆ ಹರ್ಟ್ ಆಗೋ ತರ ಇವ್ ರಾಜ್ಯನ ಬಿಟ್ಟು ಹೋಗ್ಬೇಕಾ ಅಂತಂದ್ರೆ ಇವತ್ತು ಸತ್ಯ ಹರಿಶ್ಚಂದ್ರನು ನಿರ್ತಾನೆ ಇಲ್ಲ. ಧರ್ಮರಾಯ ಧರ್ಮವನ್ನ ಹಿಡಿದಿದ್ದಕ್ಕೆ ಅವ್ನು ಧರ್ಮರಾಯ ಆಗಿ ಉಳಿದಿದ್ದು, ಮಹಾತ್ಮ ಗಾಂಧಿ ಅಹಿಂಸೆಯನ್ನ ಹಿಡಿದಿದ್ದಕ್ಕೇನೆ. ಸೊ ಹಾಗಾಗಿ ನಾವು ಯಾವ ಆದರ್ಶವನ್ನ ಹಿಡಿತೀವೋ ಆ ಆದರ್ಶಕ್ಕೆ ಕಟ್ಟು ಬಿದ್ದಿರ್ಬೇಕು. ಅಪರಿಗ್ರಹ ಅಂದ್ರೆ ಏನು? ನಾನು ಯಾವುದನ್ನು ಪರಿಗ್ರಹ ಮಾಡೋದಿಲ್ಲ, ನಾನು ಯಾವುದನ್ನು ಸ್ವೀಕರಿಸೋದಿಲ್ಲ ಅಂದ್ರೆ ಅರ್ಥ ನಾನೆಲ್ಲ ತಗೊಳ್ತಾರ ಜಗತ್ತಿಂದಾನೆ. ಅಂದ್ರೆ ನಿಜವಾದ ಅಪರಿಗ್ರಹ ವ್ರತ ಅಂದ್ರೆ ನನಗೆ ಎಷ್ಟು ಎಸೆನ್ಷಿಯಲ್, ನನಗೆ ಎಷ್ಟು ರಿಕ್ವೈರ್ಡ್, ನನ್ನ ಬೇಸಿಕ್ ನೆಸೆಸಿಟೀಸ್ಗೆ ಎಷ್ಟು ಬೇಕೋ ಅಷ್ಟನ್ನು ಸ್ವೀಕರಿಸ್ತೀನಿ. ಅಥವಾ ಅದನ್ನ ನಾನೇ ದುಡ್ಕೋತೀನಿ, ಬೇರೆಯವ್ರನ್ನಿಂದ ತಗೊಳ್ಳೋದಿಲ್ಲ. ನನ್ನ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್, ಇದನ್ನ ಮಾಡೋದು ಅಪರಿಗ್ರಹ ಅಂತ. ಆ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ನ ರೆಸ್ಪೆಕ್ಟ್ ಮಾಡ್ಬೇಕಾಗಿರೋದು ಬೇರೆಯವರ ಒಂದು ಜವಾಬ್ದಾರಿ, ಅವ್ರು ನಮ್ಮವ್ರಾಗಿದ್ರೆ. ಇಲ್ಲ ಅಂದ್ರೆ ಒಂದೊಂದ್ಸರಿ ಏನಾಗತ್ತೆ ಅಂದ್ರೆ, ನೀವ್ ನಮ್ಗೋಸ್ಕರ ಮಾಡಕ್ಕಾಗಲ್ವಾ, ಪ್ರೀತಿಗೋಸ್ಕರ ತಗೊಳ್ಳಿ ಅಂತ ಪ್ರೀತಿಯನ್ನ ತಗೊಳ್ಬಹುದು. ಆದ್ರೆ ಪ್ರೀತಿಯಿಂದ ಬಂದಂತಹ ಆ ವಸ್ತುನ ತಗೋಬೇಕಾ ಬೇಡವಾ ಅನ್ನೋದು ಅವ್ರಿಗೆ ಬಿಟ್ಟಿರುತ್ತೆ. ಆದ್ರೆ ಅಪರಿಗ್ರಹವನ್ನ ಸ್ವೀಕಾರ ಮಾಡಿದ್ರೆ ಯು ಶುಡ್ ಸೇ, ನಿನ್ನ ಒಂದು, ಈಗ ಉದಾಹರಣೆಗೆ ಏಕಾದಶಿ ದಿನ ನೀವು ನಿಟ್ಟು ಉಪವಾಸ ಮಾಡ್ತಾ ಇರ್ತೀರ, ಪ್ರೀತಿಯಿಂದ ಇವತ್ತು ಸ್ವಲ್ಪ ಊಟ ಮಾಡ್ಬಿಡು. ಅಥವಾ ನೀವು ಊಟ ವೆಜಿಟೇರಿಯನ್ ಆಗಿದ್ದೀರಾ, ನಾನು ಪ್ರೀತಿಯಿಂದ ಕೊಡ್ತಾ ಇದ್ದೀನಿ ನಾನ್ ವೆಜ್ ಮಾಡ್ಬಿಡು ಅಂತಂದ್ರೆ ಬೇರೆಯವ್ರಿಗೆ ಹಿಂಸೆ ಆಗತ್ತೆ ಅಂತ ನಾವು ಮಾಡ್ತೀವ? ಮಾಡೋದಿಲ್ಲ. ಹಾಗೆ ಪರಿಗ್ರಹವನ್ನ ನೀವು ಅಷ್ಟೇ ನಿಷ್ಠೆಯಿಂದ ಹಿಡಿದಿದ್ರೆ ಬೇರೆಯವ್ರಿಗೆ ನೀವು ಕನ್ವಿನ್ಸ್ ಮಾಡ್ಬೇಕು, ಬೇರೆಯವ್ರಿಗೆ ಕನ್ವೆ ಮಾಡ್ಬೇಕು. ಐ ರೆಸ್ಪೆಕ್ಟ್ ಯುವರ್ ಪ್ರಿನ್ಸಿಪಲ್ಸ್, ಪ್ಲೀಸ್ ರೆಸ್ಪೆಕ್ಟ್ ಮೈ ಪ್ರಿನ್ಸಿಪಲ್ಸ್. ಪ್ರೀತಿಯನ್ನ ತಗೊಳ್ತೀನಿ, ಗೌರವವನ್ನ ತಗೊಳ್ತೀನಿ, ವಸ್ತುವನ್ನ ತಗೊಳ್ತೀನಿ. ಅದನ್ನ ಹೇಗೆ ಕನ್ವೆ ಮಾಡ್ತೀರಾ ಅದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಬಿಡುತ್ತೆ. ವಾಕ್ ತಪಸ್ಸಿನಿಂದ ಅವ್ರಿಗೆ ಅರ್ಥ ಮಾಡಿಸುವಂತ ರೀತಿಯಲ್ಲಿ. ನಮಸ್ಕಾರ. ನಮಸ್ತೆ ಪ್ರಮೋದ್ಜಿ. ನಮಸ್ಕಾರ. ಅಚ್ಯುತ್ ಮೂರ್ತಿ ಅಂತ ದಾವಣಗೆರೆಯಿಂದ. ವೈಯಕ್ತಿಕವಾಗಿ ನನ್ನ ಹೃದಯಪೂರ್ವಕ ತಮಗೆ ನಮಸ್ಕಾರಗಳು.
ಇವತ್ತಿನ ಒಂದು ಶಿವರಾತ್ರಿ ದಿವಸ ಹಿನ್ನೆಲೆಗೆ ಇಂಥದ್ದೆಲ್ಲ ತಿಳಿಸ್ಕೊಟ್ಟು ನಮ್ಮನ್ನು ಜಾಗೃತರನ್ನಾಗಿ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ನಂದು ಕ್ವಶನ್ ಏನೂ ಇಲ್ಲ, ಒಂದೇ ಒಂದು ಕೋರಿಕೆ ಇದೆ. ಆ ಕೋರಿಕೆ ಏನಪ್ಪಾ ಅಂದ್ರೆ, ನಾವು ಎಷ್ಟೇ ಕೇಳಿದ್ರು ಏನು ಕೊಡ್ತಾರೆ ಮಂದಮತಿಗಳು ಇದ್ದ ಹಾಗೆ. ಅದರಿಂದ ನಿಮ್ಮಂತ ಒಂದು ಉಪದೇಶಗಳು ಆಗಾಗ್ಗೆ ಬರ್ತಾ ಇರಲಿ. ದಯವಿಟ್ಟು ಯಾವುದನ್ನು ಕೂಡ ನಿಲ್ಲಿಸಬೇಡಿ ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಖಂಡಿತವಾಗ್ಲೂ ಮಂದಮತಿಗಳಲ್ಲ. ಯಾಕಂದ್ರೆ ಬೇರೆಯವರು ಜಗತ್ತಿನಲ್ಲಿ ಯಾರ್ಯಾರು ಯಾವ್ಯಾವ ದಿಕ್ಕಿನಲ್ಲಿ ನಡೀತಾ ಇರುವಾಗ, ಹೇಗೇಗಂದ್ರೆ ಹಾಗಾಗಿ ನಡೀತಾ ಇರುವಾಗ, ನೀವು ಈ ಮಾರ್ಗವನ್ನ ಚೂಸ್ ಮಾಡಿದೀರಾ, ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದ್ರೆ ನೀವು ಮಂದಮತಿಗಳಲ್ಲ. ಜಗತ್ತೆಲ್ಲ ಯಾವುದೋ ದಿಕ್ಕಲ್ಲಿ ನಡೀತಾ ಇದ್ರೆ ನಾವು ಎಲ್ಲರೂ ಕೂಡ ಆ ದಿಕ್ಕಲ್ಲ ಅಂತ ಹೇಳಿ ಪರಮಾತ್ಮನ ದಿಕ್ಕಿನ ಕಡೆ ಬಂದಿದೀವಿ ಅಂದ್ರೆ ನಾವು ಮಂದಮತಿಗಳಲ್ಲ. ಇದು ಬಂದಿದೀವಿ, ಮನುಷ್ಯತ್ವ ಮುಮುಕ್ಷತ್ವ ಮಹಾಪುರುಷ ಸಂಶಯ, ನಾವೆಲ್ಲರೂ ಕೂಡ ಸೌಭಾಗ್ಯವಂತರು ಸಿಕ್ಕಿದೆ. ಇಲ್ಲಿ ಎಷ್ಟನ್ನು ಉಪಯೋಗಿಸ್ಕೊಳ್ತೀವಿ ಅನ್ನೋದು ನಮ್ಮ ಬುದ್ಧಿಮತ್ತೆಗೆ, ನಮ್ಮ ಸಾಧನೆಗೆ ಬಿಟ್ಟಂತದ್ದು. ಸೊ ಹಾಗಾಗಿ ಮುಂದಕ್ಕೆ ನಡೆಯೋಣ. ಹಾಗೆ ನಮ್ದ್ರಲ್ಲೂ ಹಾಗೆ ನೀವೇ ನೋಡಿದ ಹಾಗೆ 1-2 ತಿಂಗಳಿಗೆ, 1.5 ತಿಂಗಳಿಗೆ, 3 ತಿಂಗಳಿಗೆ ನಡೀತಾ ಇರುತ್ತೆ. ನಮಗ್ ದಿನ ಮಾಡೋದು ಕಷ್ಟ ಅಲ್ಲ, ಅದಕ್ಕೆ ಕೇಳಿಸ್ಕೊಳ್ತಾನೆ ಬರೀ ಇರ್ತೀವಿ ಹೊರತು ಸಾಧನೆಗೆ ಸಮಯ ಇರಲ್ಲ ಅಂತ ಹೇಳಿ ಈಗ ಇದನ್ನ ಕೇಳಿಸ್ಕೊಂಡಿದೀವಿ. ಅಟ್ಲೀಸ್ಟ್ ಒಂದು 15 ದಿನ, ತಿಂಗಳು, 1.5 ತಿಂಗಳು ಇದನ್ನ ಪ್ರಾಕ್ಟೀಸ್ ಮಾಡುವಂಥದ್ದಾಗ್ಬೇಕು. ನಮ್ದು ಬರೀ ಪ್ರವಚನ ಬರೀ ಕೇಳಿಸ್ಕೊಳ್ಳುವಂಥದ್ದಷ್ಟೇ ಅಲ್ಲೇ ಸಾಧನಾ ಪೂರ್ವಕವಾಗಿರ್ಬೇಕು ಅಂತ ಹೇಳಿ ಗ್ಯಾಪ್ ಕೊಡ್ತಾ ಇದೀವಿ. ಅದರಿಂದ ಈ ಪ್ರತಿ ಗ್ಯಾಪ್ ನ ಸಾಧನೆಗೆ ಅಂತ ನಾವು ಇಟ್ಕೊಂಡ್ರೆ ನೆಕ್ಸ್ಟ್ ಬರೋಷ್ಟಿಗೆ ಆ ಸಾಧನೆ ಸಿದ್ಧತೆ ಆಗಿರುತ್ತೆ, ಅದನ್ನ ಮುಂದಕ್ಕೆ ಹೋಗ್ಬೋದು. ಬಟ್ ಖಂಡಿತ ನಮ್ಮ ಪರಿಶ್ರಮ ಅಂತನೂ ಹೆಚ್ಚೆಚ್ಚು ಸಾಧನಾ ಪೂರ್ವಕವಾದಂತಹ ಸಿದ್ಧಾಂತ ಪ್ರತಿಪಾದಕವಾದಂತಹ ವಿಚಾರವನ್ನ ಹೇಳುವಂಥದ್ದು. ಧನ್ಯವಾದ. ಯಾವ್ದಾದ್ರು 1 ಅಥವಾ 2 ಪ್ರಶ್ನೆ? ಶುಭಾ ಸುರೇಶ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಅದೇ ನಿಮ್ ಕ್ಲಾಸ್ ಎಲ್ಲ ಅಟೆಂಡ್ ಮಾಡಿದೆ ಸರ್, ತುಂಬಾ ಚೆನ್ನಾಗಂತ ಅನ್ನಿಸ್ತು. ಫಸ್ಟ್ ಎಲ್ಲ ನಂಗೆ ಅಟೆಂಡ್ ಮಾಡಕ್ತಿಲ್ಲ, ನಾನು ಇದ್ರಲ್ಲಿ ಕೇಳ್ಕೊಂಡೆ, ಯೂಟ್ಯೂಬ್ ಅಲ್ಲಿ ಕೇಳ್ಕೊಂಡೆ. ಸೊ ನಿನ್ನೆ ಇವತ್ತು ಅಟೆಂಡ್ ಮಾಡಿದೆ, ತುಂಬಾನೇ ಖುಷಿ ಅಂತ ಅನ್ನಿಸ್ತು ಸರ್. ನಂಗೆ ಒಂದೇ ಒಂದು ಇದು ಬೇಕಿತ್ತು ಸರ್, ಒಂದು 5 minutes ಅಲ್ಲಿ ನೀವು ಇದು ಮಾನಸಿಕ ಪೂಜೆ ಮಾಡಬಹುದು ಅಂತ ಹೇಳಿದ್ರಲ್ಲ, ಹೇಗೆ ಅದೊಂದು ಡೆಮೋ ತರ ಒಂಚೂರು ನಮ್ಗೆ 5 minutes ಅಲ್ಲಿ ಹೇಳ್ಕೊಂಡ್ರೆ ಆಮೇಲೆ ಬೇಕಾದ್ರೆ ಅದು ಎಕ್ಸ್ಟೆಂಡ್ ಮಾಡ್ಕೋಬಹುದು ಅಂತ ನನ್ಗೆ ಅನ್ಸುತ್ತೆ ಸರ್. ಶುರು ಹೇಗ್ ಮಾಡ್ಕೋಬಹುದು ಅಂತ ಇದನ್ನ ನಾನು ಇಟ್ಕೋತೀನಿ. ಪ್ರದೀಪ್ ಜಿ ಯಾವ್ದಾದ್ರು ಒಂದು ಕ್ವೆಶ್ಚನ್ ಇದ್ರೆ ತಗೋಣ, ಅದರ್ವೈಸ್ ನಾನು ಇದನ್ನ ಒಂದು 3 to 5 minutes ಅಲ್ಲಿ ಮಾಡಿಸೋ ಪ್ರಯತ್ನ ಮಾಡ್ತೀನಿ. ಯೂಟ್ಯೂಬ್ ನಲ್ಲಿ ಯಾವ್ದಾದ್ರು ಪ್ರಶ್ನೆ ಇದ್ರೆ ಒಂದು ತಗೋಣ, ಅದರ್ವೈಸ್ ಇದನ್ನ ಐ ಕನ್ಕ್ಲೂಡ್ ವಿತ್ 3 to 5 minutes. ಯಾವ್ದಾದ್ರು ಇದೆಯಾ? ಪ್ರದೀಪ್ ಜಿ? ಹಾ ಜಿ. ಯಾವ್ದಾದ್ರು ಪ್ರಶ್ನೆ ಇದ್ರೆ ತಗೋಣ, ಇಲ್ಲಾಂದ್ರೆ ಇದನ್ನೇ ಕೊನೆಗೆ ಮಾಡೋಣ. ಅದೇ ಇಲ್ಲಿ ಓಂಕಾರ ಅಂತ ಕೇಳಿದ್ದಾರೆ. ಹಾ. ವಿಹಿತ ಅವಿಹಿತ ಕರ್ಮ ಇನ್ನೊಂದ್ಸರಿ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದ್ಸರಿ ಯಾವ್ದನ್ನ? ವಿದಿತನ ಅಥವಾ ವಿಹಿತ ಅವಿಹಿತ? ವಿಹಿತ ಅವಿಹಿತ. ವಿಹಿತ ಅಂದ್ರೆ ವಿಧಿ. ಗುರುಗಳು ಪೀರಿಯಡ್ಸ್ ಆದಾಗ ಪ್ರಸಾದ ಸ್ವೀಕರಿಸಬಹುದಾ ಅಂತ ಕೂಡ ಇನ್ನೊಬ್ರು ಸಂಗೀತ ಅನ್ನೋರು ಕೇಳಿದ್ದಾರೆ. ಸೊ ವಿಹಿತ ಅವಿಹಿತ. ವಿಹಿತ ಅಂದ್ರೆ ವಿಧಿ, ವೇದದಲ್ಲಿ ಏನ ಮಾಡಬೇಕು ಅಂತ ಹೇಳಿದ್ಯೋ ಅದನ್ನ ವಿಹಿತ ಅಂತ ಕರೀತಾರೆ. ನಾನು ಆಗ್ಲೇ ಹೇಳಿದ್ರೆ ಸತ್ಯಂಬದ, ಧರ್ಮಂಚರ, ತಪಸ್ ಮಾಡಿ, ಈ ದೃಷ್ಟಿಯಲ್ಲಿ ಏನೇನೇನೇನು ಮಾಡಬೇಕು, ಡೂಸ್. ಇನ್ನು ಇದರಲ್ಲಿ ಅಂತ ಹೇಳೋದಾದ್ರೆ ಯೋಗದ ಭಾಷೆಯಲ್ಲಿ ಹೇಳೋದಾದ್ರೆ ನಿಯಮ. ಎರಡನೇದು ಡೋಂಟ್ಸ್, ಏನನ್ನ ಮಾಡಬಾರದು, ಅದು ನಿಷಿದ್ಧ. ಅದನ್ನ ನಾವು ಯೋಗದಲ್ಲಿ ತಗೊಂಡಾಗ ಯಮ. ಸೊ ಯಮ ನಿಯಮಗಳು ಬೇಸಿಕಲಿ, ವಿಧಿ ನಿಷಿದ್ಧಗಳು, ವಿಹಿತ ಅವಿಹಿತಗಳು. ಏನನ್ನ ಮಾಡಬೇಕೋ ಅದನ್ನ ಮಾಡ್ಲೇಬೇಕು, ಅದನ್ನ ಬಿಟ್ಟಾಗ ಆಗುವಂಥದ್ದು ವಿಹಿತವಾದಂತಹ ಅಪರಾಧ, ವಿಹಿತವನ್ನ ಬಿಟ್ಟದ್ದು. ಅವಿಹಿತವಾದದ್ದನ್ನ ಮಾಡಬಾರದನ್ನ ಮಾಡಿದ್ದು ಅವಿಹಿತವಾದಂತಹ ಅಪರಾಧ. ಸೊ ಹಾಗಾಗಿ ಮಾಡಬೇಕಾದನ್ನ ಮಾಡಬೇಕು, ಮಾಡಬಾರದನ್ನ ಮಾಡಬಾರದು ಅನ್ನೋದು ಮೂಲ ಉದ್ದೇಶ. ಇನ್ನು ಪ್ರಸಾದ ಸ್ವೀಕಾರ ನಾವು ಪೀರಿಯಡ್ಸ್ ಅಲ್ಲಿ ಅಥವಾ ಅಶೌಚದಲ್ಲಿ ಯಾವುದೇ ಸಂದರ್ಭದಲ್ಲಿ ಮಾಡಬಹುದು ಅಂದಾಗ ಅದು ಅಗೇನ್ ಪೂಜಾ ವಿಚಾರದಲ್ಲಿ ಬರುತ್ತೆ. ಒಂದೊಂದು ಪೂಜೆಯಲ್ಲಿ ಒಂದೊಂದು ರೀತಿಯಲ್ಲಿ ಆ ಪದ್ಧತಿಗೆ ಅನುಸಾರ ಇರುತ್ತೆ. ಸೊ ಅಲ್ಲಿ ಕೇಳೋದು ಒಳ್ಳೇದು. ಆದ್ರೆ ನಿಜವಾದ ಪ್ರಸಾದ ಅಂತಂದ್ರೆ ಏನು? ಪ್ರಸನ್ನತೆ. ನಾವು ನಿಜವಾದ ಪ್ರಸಾದ ಅಂದ್ರೇನು? ಪ್ರತಿಯೊಂದು ಕರ್ಮದ ಫಲವೂ ಕೂಡ ಪ್ರಸಾದ. ಸೊ ಹಾಗಾಗಿ ನೀವು ಮಾನಸಿಕದ್ರಲ್ಲಿ ಏನಾದ್ರು ಮಾಡಬಹುದು ಖಂಡಿತವಾಗೂ. ಆದ್ರೆ ಈ ಪೂಜಾ ಪದ್ಧತಿಯಲ್ಲಿ ಬಂದಂತಹ ಪ್ರಸಾದಗಳನ್ನ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಹೇಳೋದ್ರಿಂದ ನಾನು ಒಂದು ಹೇಳಿ ಶ್ರದ್ಧೆಯನ್ನ ನಾನು ಯಾವುದೇ ರೀತಿಯಲ್ಲಿ ಹಾಳು ಮಾಡೋದಕ್ಕೆ ಇಷ್ಟಪಡಲ್ಲ. ಸೊ ಅದು ಆ ಪೂಜಾ ಪದ್ಧತಿಯಂತೆ ಫಾಲೋ ಮಾಡೋದು ಒಳ್ಳೇದು ಅನ್ಸುತ್ತೆ. ಅಷ್ಟೇ ಇಟ್ಕೊಂಡು ಒಂದು 3 to 5 minutes ಪ್ರದೀಪ್ ಜಿ ಹೋಗೋಣ. ಚಲೈ 3 4. ಸೊ ಈಗ ಶುಭಾ ಅವರು ಕೇಳಿದಂತೆ 3 ರಿಂದ 5 ನಿಮಿಷದಲ್ಲಿ ಸಣ್ಣದಾಗಿ ಮಾಡಕ್ಕಾಗೋದು
ವಿಶಾಲವಾಗಿ ಆಮೇಲೆ ನೀವು ಎಕ್ಸ್ಪಾನ್ಷನ್ ನೀವು ಮಾಡ್ಕೊಳ್ಬೇಕಿರುತ್ತೆ. ಅದನ್ನ ಮಾಡುವಂತ ಪ್ರಯತ್ನ ಮಾಡೋಣ. ಎಲ್ರು ನೇರವಾಗಿ ಕೂತ್ಕೊಳ್ಳೋಣ. ಎಲ್ರು ನೇರವಾಗಿ ಆದಷ್ಟು ನೇರವಾಗಿ ಕೂತ್ಕೊಳ್ಳೋಣ. ನಿಧಾನಕ್ಕೆ ಕಣ್ಣನ್ನು ಮುಚ್ಚಿ. ಅದು ಪ್ರೆಸ್ ಆಗಬಾರ್ದು, ರಿಲ್ಯಾಕ್ಸ್ಡ್ ಆಗಿರ್ಬೇಕು. ಇಡೀ ದೇಹ ರಿಲ್ಯಾಕ್ಸ್ಡ್ ಆಗಿರುವಂಥದ್ದು, ಸಹಜವಾಗಿರುವಂಥದ್ದು. ದೇಹದ ಕೆಳಭಾಗ, ಮಧ್ಯಭಾಗ ಮತ್ತು ಮೇಲ್ಭಾಗ ಮೂರು ಕೂಡ ಸಹಜವಾಗಿ, ಸ್ಥಿರವಾಗಿ ಹಾಗೆ ಸುಖವಾಗಿರುವಂತ ಭಾವಿಸಿ. ಮನಸ್ಸನ್ನ ಒಂದು ರೀತಿ ಏಕಾಗ್ರ ಚಿತ್ತವಾಗಿ ಮಾಡೋದಕ್ಕೆ 3 ಬಾರಿ ನಿಧಾನಕ್ಕೆ ಉಸಿರು ತಗೊಳ್ಳೋಣ, ನಿಧಾನಕ್ಕೆ ಉಸಿರು ಬಿಡೋಣ. ನಿಧಾನಕ್ಕೆ ಉಸಿರನ್ನ ತಗೊಳ್ಳಿ, ನಿಧಾನಕ್ಕೆ ಬಿಡಿ. ಅದೇ ರೀತಿ ಇನ್ನೊಮ್ಮೆ ಅದೊಮ್ಮೆ ಉಸಿರನ್ನ ಬಿಡೋಣ. ಈಗ ನಮ್ಮ ಏಕಾಗ್ರತೆ ಮನಸ್ಸಿನ ಹೃದಯದ ಅಂತರಾಳದ ಕಡೆ ಹೋಗ್ಲಿ. ಅಲ್ಲಿ ನಿಮ್ಮ ಇಷ್ಟ ದೇವತೆ, ಸದ್ಯಕ್ಕೆ ಶಿವ, ನೀವು ನಿಮ್ಮ ಇಷ್ಟ ದೇವತೆಯನ್ನ ಇನ್ವೋಕ್ ಮಾಡುವಂಥದ್ದು, ಜಾಗೃತಿ ಮಾಡುವಂಥದ್ದು, ಅವನ ರೂಪವನ್ನ, ನಿಮಗೆ ಇಷ್ಟವಾಗುವಂತಹ ರೂಪವನ್ನ ನಿಮ್ಮ ಮನಸ್ಸಿನಲ್ಲಿ ತರುವಂತಹ ಪ್ರಯತ್ನವಾಗಿದೆ. ಪಾದದಿಂದ ಶಿರದವರೆಗೆ ಅದನ್ನ ವೀಕ್ಷಿಸ್ತಾ ಹೋಗಿ. ಆ ಸುಂದರ ಮೂರ್ತಿಯ ಪಾದದಿಂದ ಶಿರದವರೆಗೆ. ನಂತರ ಆ ಭಗವಂತನಿಗೆ ಅದ್ಭುತವಾದಂತಹ ಸಿಂಹಾಸನವನ್ನ, ಶ್ರದ್ಧಾಪೂರ್ವಕ ಸಿಂಹಾಸನವನ್ನ ಮನಸ್ಸಿನಲ್ಲೇ ಉಪಚಾರವನ್ನು ಮಾಡಿ ಕೂತಿದ್ದಾನೆ ಅಂತ ಭಾವಿಸಿ, ಮುಖದಲ್ಲಿ ಮುಗುಳ್ನಗೆ. ನಂತರ ಪಾದಗಳಿಗೆ ವಾದ್ಯವನ್ನ ನೀಡುವಂತೆ ಅರ್ಪಿಸಿ. ಇದನ್ನೇ ಸ್ನಾನದಂತೆ ಭಾವಿಸಬಹುದು, ಅಭಿಷೇಕದಂತೆ ಭಾವಿಸಬಹುದು. ಅದರ ಮೂಲಕ ಮನಸ್ಸಿನಲ್ಲಿರುವಂತಹ ಕೆಟ್ಟ ಯೋಚನೆಗಳೆಲ್ಲವೂ ತೊಳೆದು ಹೋಗ್ತಾ ಇದೆ. ವಸ್ತ್ರವನ್ನ, ಅದ್ಭುತವಾದಂತಹ ದಿವ್ಯಾಂಬರ ವಸ್ತ್ರಗಳನ್ನ ಅರ್ಪಿಸುವಂತವರಾಗಿ, ಶ್ವೇತಾಂಬರ, ಪೀತಾಂಬರ, ಯಾವುದು ಇಷ್ಟವೋ ಅದನ್ನ ನೀಡುವಂತವರಾಗಿ, ಮೇಲೆ ಉತ್ತರೀಯವನ್ನ ಹಾಗೂ ಕೆಲವು ಆಭರಣಗಳನ್ನ ನೀಡುವಂತವರಾಗಿ, ಅದ್ಭುತವಾದಂತಹ ಅಲಂಕಾರದಲ್ಲಿ ಮೆರೆಯುತ್ತಾ ಇದ್ದಾನೆ ನಮ್ಮ ಇಷ್ಟ ದೇವತೆ. ನಂತರ ಗಂಧವನ್ನ ಕೈಯಿನಲ್ಲಿ ತಗೊಂಡು ನೀವೇ ಕೈಯಿನಿಂದ ಪರಮಾತ್ಮನ ಪಾದಗಳಿಗೆ ಹಾಗೂ ಪರಮಾತ್ಮನ ಹಣೆಗೆ ಲೇಪನ ಮಾಡ್ತಾ ಇರೋದನ್ನ ಭಾವಿಸ್ಕೊಂಡು, ಆ ಕೋಮಲ ಮೂರ್ತಿಯನ್ನ ಮುಟ್ತಾ ಇದಿರುವಂತ ಭಾವನೆಯಿಂದ ಲೇಪನ ಮಾಡಿ. ನಿನ್ನ ಪ್ರೇಮ, ನನ್ನ ಪ್ರೇಮ ನಿನಗೆ ಲೇಪನದಂತೆ. ನಂತರ ಪುಷ್ಪಗುಚ್ಛವನ್ನ ತಗೊಂಡು ಪಾದಾರವಿಂದಗಳಿಗೆ ಅರ್ಪಿಸ್ತಾ, ಹಾಗೆ ಪುಷ್ಪಮಾಲೆಯನ್ನ ಕೊರಳಿಗೆ ಅರ್ಪಿಸ್ತಾ, ನನ್ನ ಎಲ್ಲ ಸದ್ಗುಣಗಳನ್ನ ಬೆಳೆಸುತ್ತಂತೆ ಅಂತ ಬೇಡ್ತೀವಿ. ನಂತರ ಧೂಪ, ನನ್ನ ವಾಸನೆಗಳನ್ನ ನಾಶ ಮಾಡುವಂತಹ, ಸಂಸ್ಕಾರಗಳನ್ನ ಬೆಳೆಸುವಂತಹ ಧೂಪವನ್ನ ಪಾದಗಳಿಗೆ ಹಾಗೂ ಈ ಮೂರ್ತಿಯನ್ನ ಆವರಿಸುವಂತೆ ಧೂಪ, ಹಾಗೂ ಆ ಹೃದಯದಲ್ಲಿರುವಂತಹ ಈಶ್ವರ ಪ್ರಜ್ವಲವಾಗಿ ಕಾಣಿರುವಂತೆ ದೀಪದ ಕರ್ಪೂರ ಆರತಿ ಅಥವಾ ನಿಮ್ಮ ಇಷ್ಟವಾದಂತಹ ಯಾವುದೇ ಆರತಿಯಲ್ಲಿ ಅದನ್ನ ಮಾಡ್ತಾ, ಆ ದೀಪ ಹೋಗ್ತಾ ಇದೆ, ಅದನ್ನೇ ದಿಟ್ಟಿಸಿ ನೋಡ್ತಾ ಇದ್ದೇನೆ. ಆ ಪರಮಾತ್ಮನ ಕಣ್ಣುಗಳು ಅದನ್ನೇ ನೋಡ್ತಾ ಅದ್ಭುತವಾಗಿ ಮಂದಸ್ಮಿತವಾಗಿದೆ. ನಂತರ ಎಲ್ಲ ನೈವೇದ್ಯಗಳು, ಏನೇನು ಬೇಕು ನೈವೇದ್ಯಗಳೆಲ್ಲವೂ ಕೂಡ ಕಣ್ಣ ಮುಂದೆ ಇದೆ. ಭಕ್ಷ್ಯ ಭೋಜ್ಯಗಳು, ರಂಭಾಫಲ, ಪಾನಕ, ಏನೇನಿದೆಯೋ ಅದನ್ನ ಇಟ್ಟು
ಪರಮಾತ್ಮನಿಗೆ ನೀವೇ ತಿನ್ನಿಸುವಂತೆ ಅಟ್ಲೀಸ್ಟ್ ಒಂದೆರಡನ್ನ ಘೃತ ಪಾಯಸವನ್ನ ತಿನ್ನಿಸುವಂತೆ ಅವನು ತಿಂದು ಅದರಿಂದ ಸಂತುಷ್ಟನಾದಂತೆ ಭಾವಿಸಿ ತಾಂಬೂಲವನ್ನ ನೀಡಿ ರಾಜೋಪಚಾರಗಳನ್ನೆಲ್ಲ ನಿಧಾನವಾಗಿ ಯಾವ ಬೇಕಾದ್ರೂ ಮಾಡ್ತು ಸಾಷ್ಟಾಂಗ ಪ್ರಣಾಮವನ್ನ ಮಾಡುವಂಥದ್ದು. ಕೈನಲ್ಲಿ ಒಂದು ಪುಷ್ಪವನ್ನ ಹಿಡಿದು ಸಾಷ್ಟಾಂಗ ಪ್ರಣಾಮವನ್ನ ಮಾಡ್ತಾ ಪಾದಗಳಿಗೆ ಆ ಪುಷ್ಪವನ್ನ ಅರ್ಪಿಸಿ, ನನ್ನ ಪರಿಪೂರ್ಣವೂ ಕೂಡ ನಿನ್ನದೇ ಆಗಿದೆ, ದಯಮಾಡಿ ಎಲ್ಲವನ್ನ ನನ್ನ ಜೀವನದ ಎಕ್ಸ್ಪೀರಿಯನ್ಸಸ್ ಅನುಭವಗಳನ್ನೆಲ್ಲ ನೀಡಿದ್ದೀನಿ, ಮುಂದಿನ ಅನುಭವಗಳೆಲ್ಲವೂ ಕೂಡ ನಿನಗೇ ಆಗಿದೆ ಅಂತ ಹೇಳಿ ನಮಸ್ಕಾರ ಮಾಡಿ ಎದ್ದೇಳು. ಕೊನೆಗೆ ಆತ್ಮಾರ್ಥಂ ಗಿರಿಜಾಮತಿ ನನ್ನ ಭಾವಿಸ್ತಾ ಆ ಸತ್ಯವನ್ನ ತಿಳಿದು ಕೊನೆಗೆ ನಮಸ್ಕಾರ ಮಾಡಿ, ಏನೇ ತಪ್ಪು ಮಾಡಿದ್ರು ಕ್ಷಮಿಸು ತಂದೆ. ನನ್ನ ಮನಸ್ಸು ಆ ಕಡೆ ಹೋಗಿರಬಹುದು, ನಾನು ಹೇಳ್ತಾ ಇದ್ದಂತಹ ಸ್ತೋತ್ರ ತಪ್ಪಾಗಿರಬಹುದು, ನಾನು ಮಾಡಿದಂತಹ ಕರ್ಮದ ಪ್ರಕ್ರಿಯೆ ತಪ್ಪಿರಬಹುದು, ಕ್ರಮ ತಪ್ಪಾಗಿರಬಹುದು, ಕ್ಷಮಿಸು. ಆದ್ರೆ ಕ್ಷಮಿಸುವುದಷ್ಟೇ ಅಲ್ಲದೆ ನಾನು ಇದನ್ನೆಲ್ಲ ಮಾಡಿದ ಒಂದೇ ಒಂದು ಸಂಕಲ್ಪದಿಂದ ನಿನ್ನ ಮೇಲೆ ಭಕ್ತಿ ಹೆಚ್ಚಾಗಬೇಕು, ನಿನ್ನ ಜ್ಞಾನವನ್ನ ನಾನು ಪಡಿಬೇಕು, ನಿನ್ನ ಸೇವೆಯನ್ನ ಹೆಚ್ಚು ಮಾಡುವಂತನಾಗಬೇಕು ಅಂತದನ್ನ ಕರುಣಿಸು ಅಂತ ಹೇಳ್ತಾ ನಮಸ್ಕಾರ ಮಾಡ್ತಾರೆ. ನಿಧಾನಕ್ಕೆ ಪರಮಾತ್ಮ ಅಲ್ಲೇ ಅಡಗಿಕೊಂಡಂತೆ ಭಾವಿಸ್ತಾ ಮತ್ತೆ ನಿಮ್ಮ ಕೇಂದ್ರ ಉಸಿರಾಟಕ್ಕೆ ಬರಲಿ. ನಿಧಾನಕ್ಕೆ ನಿಧಾನಕ್ಕೆ ಕಣ್ಣು ಬಿಡೋಣ. ಇದು ಒಂದು ಸಣ್ಣದಾದ 5-6 ನಿಮಿಷದಲ್ಲಿ ಆಗುವಂತ ಯಾವುದು ನಿಮ್ಗೆ ಅದರಲ್ಲಿ ಹೆಚ್ಚು ಪ್ರೀತಿಯೋ, ಯಾವುದನ್ನ ಮಾಡುವಾಗ ನಿಮ್ಮ ಮನಸ್ಸು ಹೆಚ್ಚು ಕೂರತ್ತೋ ಅದನ್ನ ಹೆಚ್ಚು ವಿಶಾಲವಾಗಿ ಮಾಡ್ಕೊಬಹುದು. ಇಷ್ಟಿಷ್ಟೇ ಮಾಡಬೇಕು ಅಂತಿಲ್ಲ. ನಿಮಗೆ ಸ್ನಾನ ಮಾಡಿಸೋದು ಇಷ್ಟ ಅಂದ್ರೆ ಅದನ್ನ ಹೆಚ್ಚು ಹೊತ್ತು ಮಾಡಿ, ನಿಮಗೆ ಪುಷ್ಪಮಾಲೆಯನ್ನ ಅರ್ಪಿಸ್ತಾ ಇರ್ಬೇಕು ಅಂದ್ರೆ ಅದನ್ನು ಮಾಡಿ. ಇದೇ ಕ್ರಮದಲ್ಲಿ ಮಾಡಬೇಕು ಅಂತಿಲ್ಲ, ಯಾವ ರೀತಿಯೆಲ್ಲರೂ ಮಾಡಬಹುದು. ಆದ್ರೆ ಮನಸ್ಸು ಸದ್ಭಾವನೆಯಿಂದ ಸದ್ಭಕ್ತಿಯಿಂದ ಕೂಡಿರುವಂತಾಗಬೇಕು. ಆ ದೃಷ್ಟಿಯಿಂದ ಹೆಚ್ಚು ಆದಷ್ಟು ಪ್ರಯತ್ನ ಮಾಡೋಣ. ಧನ್ಯವಾದ. ಪ್ರದೀಪ್ ಜಿ, ಇದಾದ್ಮೇಲೆ ಏನು ಹೆಚ್ಚೇನು ಮಾತಾಡೋದು ಬೇಡ, ಒಂದು ವಂದನಾರ್ಪಣೆ ತಿಳಿಸಿ. ಧನ್ಯವಾದಗಳು. ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳು. ಮಹಾಶಿವರಾತ್ರಿಯ ಶುಭಾಶಯಗಳು. ಲೈವ್ ನು ನಿಲ್ಲಿಸ್ತೀವಿ, ಹಾಗೆ ಝೂಮ್ ನಲ್ಲೂ ಕೂಡ ನಿಲ್ಲಿಸ್ತೀವಿ. ಧನ್ಯವಾದ.